ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ದ್ವಿತೀಯ ಪಿಯುಸಿಗೆ ಸಂಬಂಧಿಸಿದ ಹಾಗೆ ವ್ಯವಹಾರ ಅಧ್ಯಯನ ಅಂದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ 2 ಅಂಕದ ಪ್ರಶ್ನೆಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನು ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ನಿಮಗೆ ಮುಂದೆ ಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು, PU ಬೋರ್ಡ್ ಇಂದ ಬರುವಂತಹ ಎಲ್ಲ ರೀತಿಯಾದಂತಹ ನೋಟಿಫಿಕೇಶನ್ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಶೈಕ್ಷಣಿಕ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಮತ್ತೆ ಯಾಕೆ ತರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೂ ಕೂಡ ವಾಟ್ಸ್ಆಪ್ ಗ್ರೂಪ್ಸ್ ಏನಿರುತ್ತೆ ಅದಕ್ಕೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಖಂಡಿತ ಈ ಒಂದು ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದ 2 ಅಂಕದ ಪ್ರಶ್ನೆಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಮೊದಲನೆಯ ಪ್ರಶ್ನೆ ಇದೆ ನೋಡಿ, ನೀವಿಲ್ಲಿ ನೋಡ್ತಾ ಇರಬಹುದು. ದಕ್ಷತೆ ಎಂದರೇನು? ಇದಕ್ಕೆ ಉತ್ತರ, ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಿರ್ವಹಣೆ ಎಂದರೇನು? ಒಂದು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವುದಕ್ಕೆ ಇತರ ವ್ಯಕ್ತಿಗಳಿಂದ ಅಥವಾ ಅವನ ಸಹಾಯದಿಂದ ಕಾರ್ಯ ಮಾಡಿಸಿಕೊಳ್ಳುವ ಕಲೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಮೂರನೆಯ ಪ್ರಶ್ನೆ, ನಿರ್ವಹಣೆಯ ಹಂತಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. ನಿರ್ವಹಣೆಯ ಹಂತಗಳಿಗೆ ಉದಾಹರಣೆ ಕೊಡಿ. ಇಲ್ಲಿ ಉತ್ತರವನ್ನ ನೋಡೋಣ. ಇದು ಉತ್ತರ. ಉನ್ನತ ಹಂತದ ನಿರ್ವಹಣೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ CEO, ಮಧ್ಯಮ ಹಂತದ ನಿರ್ವಹಣೆ ಮೇಲ್ವಿಚಾರಕ ಮ್ಯಾನೇಜರ್, ಹಾಗೂ ಕೆಳ ಹಂತದ ನಿರ್ವಹಣೆ ಯಾರು? ಕಾರ್ಮಿಕ ವರ್ಗದವರು ಮಾಡುವಂಥದ್ದು. ಇನ್ನು ನೆಕ್ಸ್ಟ್ 4ನೆಯ ಪ್ರಶ್ನೆ, ನಿರ್ವಹಣೆಯ ಯಾವುದಾದರೂ 2 ಉದ್ದೇಶಗಳನ್ನ ತಿಳಿಸಿ. ಇದಕ್ಕೆ ಉತ್ತರ, ಸಂಘಟನಾತ್ಮಕ ಉದ್ದೇಶಗಳು, ಅದರಲ್ಲಿ ಅಸ್ತಿತ್ವ, ಲಾಭ ಮತ್ತೆ ಬೆಳವಣಿಗೆ. ಇನ್ನು ಸಾಮಾಜಿಕ ಉದ್ದೇಶಗಳನ್ನ ನೋಡೋದಾದ್ರೆ ಅದರಲ್ಲಿ ಉತ್ಪಾದನಾ ವೆಚ್ಚ. ನೋಡ್ತಾ ಇರ್ಬೋದು ನೀವು. ಒಂದು ನಿಮಿಷ. ಓಕೆ, ಉತ್ಪಾದನಾ ಸಾಮಾಜಿಕ ಉದ್ದೇಶಗಳಲ್ಲಿ ಉತ್ಪಾದನಾ ವಿಧಾನಗಳನ್ನ ಅನುಸರಿಸುವುದು, ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುವುದು. ಇನ್ನು ವೈಯಕ್ತಿಕ ಉದ್ದೇಶಗಳಲ್ಲಿ ನಾವು ಸಾಮಾಜಿಕ ಅಗತ್ಯತೆಗಳು, ಸಂಘಟನೆಯಲ್ಲಿ ಮಾನ್ಯತೆ, ಹಾಗೆಯೇ ಹಣಕಾಸಿನ ಅಗತ್ಯತೆಗಳು, ಸಂಬಳ, ಉತ್ತೇಜನ ಹಾಗೂ ಇತರೆ. ಇನ್ನು ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಮನ್ವಯತೆ ಎಂದರೇನು? ನೋಡ್ತಾ ಇರಬಹುದು. ಸಮನ್ವಯತೆ ಎಂದರೆ, ಇದಕ್ಕೆ ಉತ್ತರ ಇಲ್ಲದೆ, ಒಂದು ವ್ಯವಹಾರಿ ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನ ಸಾಧಿಸಲು ವಿವಿಧ ಗುಂಪುಗಳನ್ನು ಹೊಂದಾಣಿಕೆ ಮಾಡುವ ಪ್ರಕ್ರಿಯೆಯನ್ನು ಸಮನ್ವಯತೆ ಎನ್ನುವರು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಮನ್ವಯತೆಯ ಯಾವುದಾದರೂ 2 ಲಕ್ಷಣಗಳನ್ನ ತಿಳಿಸಿರಿ. ಮೊದಲನೆಯ ಲಕ್ಷಣ, ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಗುರಿ ಸಾಧಿಸುವ ಪ್ರಕ್ರಿಯೆ ಏಕತೆಯನ್ನು ಖಚಿತಗೊಳಿಸುತ್ತದೆ. ಇನ್ನು 7ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು? ಹೆನ್ರಿ ಫಯಾಲ್ ಅಂತ ನೀವು ಬರಿಬೇಕಾಗತ್ತೆ. ಇನ್ನು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ಅಂತಂದ್ರೆ FW ಟೇಲರ್ ಅಂತ ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನು ಹಾಗೆ 9ನೆಯ ಪ್ರಶ್ನೆಯನ್ನ ನೋಡೋಣ. ಅಲ್ಲಿ 9ನೆಯ ಪ್ರಶ್ನೆ ಇದೆ, ನಿರ್ವಹಣೆಯ ತತ್ವಗಳು ಎಂದರೇನು? ಉತ್ತರ, ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸಲು ಕೈಗೊಳ್ಳಬೇಕಾದ ಸರಣಿ ಶ್ರಮ ಹಾಗೆ ತಂತ್ರಗಳನ್ನು ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಬಹುದಾದ ನಿರ್ಣಯಗಳಿಗೆ ನಿರ್ವಹಣೆಯ ತತ್ವಗಳು ಎನ್ನುವರು. ಗೊತ್ತಾಯ್ತಲ್ವಾ? ಇನ್ನು 10ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. 10ನೆಯ ಪ್ರಶ್ನೆ, ನಿರ್ವಹಣೆಯ ತತ್ವಗಳ ಯಾವುದಾದರೂ 2 ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಿದಾಗ ನೀವು ಬರೀಬೇಕಾಗತ್ತೆ. ಮೊದಲನೆಯ ಲಕ್ಷಣ ಸಾರ್ವತ್ರಿಕ ಅನ್ವಯ, 2ನೆಯ ಲಕ್ಷಣ ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ ಅಂತ ನೀವು ಬರೀಬೇಕಾಗತ್ತೆ. ಇನ್ನು 11ನೆಯ ಪ್ರಶ್ನೆಯನ್ನ ನೋಡೋಣ. 11ನೆಯ ಪ್ರಶ್ನೆ, ಶ್ರಮ ವಿಭಜನೆಯ ತತ್ವ ಎಂದರೇನು? ಉತ್ತರ, ಕನಿಷ್ಠ ಶ್ರಮದಿಂದ ಅಧಿಕ ಉತ್ಪಾದನೆ ಮಾಡುವ ಸಲುವಾಗಿ ಪ್ರತಿಯೊಂದು ಕೆಲಸವನ್ನು ಸಣ್ಣ ಸಣ್ಣ ಕೆಲಸಗಳನ್ನಾಗಿ ವಿಂಗಡಿಸುವ ಪ್ರಕ್ರಿಯೆಯನ್ನು ಶ್ರಮ ವಿಭಜನೆ ಎನ್ನುವರು. ಇನ್ನು 12ನೆಯ ಪ್ರಶ್ನೆಯನ್ನ ನೋಡೋಣ. 12ನೆಯ ಪ್ರಶ್ನೆ,
ಅಧಿಕಾರ ಮತ್ತು ಜವಾಬ್ದಾರಿಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ. ಅಧಿಕಾರ ಆದೇಶವನ್ನ ನೀಡುವ ಹಕ್ಕು ಮತ್ತು ವಿಧೇಯತೆಯನ್ನ ಪಡೆಯುವುದಾಗಿದೆ. ಇನ್ನು ಜವಾಬ್ದಾರಿ ವಹಿಸಿಕೊಂಡ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾದ ವ್ಯಕ್ತಿಯೊಬ್ಬನ ಹೊಣೆಗಾರಿಕೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಧಿಕಾರ ಕೇಂದ್ರೀಕರಣ ಎಂದರೇನು? ಉತ್ತರ, ನಿರ್ಣಯಗಳನ್ನು ನಿರ್ಣಯಿಸುವ ಅಧಿಕಾರವು ಒಬ್ಬರು ಅಥವಾ ಕೆಲವೇ ವ್ಯಕ್ತಿಗಳ ಬಳಿ ಕೇಂದ್ರೀಕೃತವಾಗುವುದಕ್ಕೆ ಅಧಿಕಾರ ಕೇಂದ್ರೀಕರಣ ಎನ್ನುವರು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅದು ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಇದಕ್ಕೆ ಉತ್ತರ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಒಂದು ವ್ಯವಹಾರಿ ಸಂಸ್ಥೆಯಲ್ಲಿನ ನಿರ್ಣಯಗಳನ್ನು ಕೈಗೊಳ್ಳುವ ಅಧಿಕಾರವನ್ನ ಕೆಳಮಟ್ಟದ ಸಿಬ್ಬಂದಿ ವರ್ಗಕ್ಕೆ ಅಥವಾ ಅನೇಕ ವ್ಯಕ್ತಿಗಳಿಗೆ ವರ್ಗಾಯಿಸುವುದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಎನ್ನುವರು ಅಂತ ನೀವು ಬರೀಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ, ಗ್ಯಾಂಗ್ ಪ್ಲಾಂಕ್ ಎಂದರೇನು? ಇದಕ್ಕೆ ಉತ್ತರ, ಇಬ್ಬರು ಸಮಾನಾಂತರ ಕಾರ್ಮಿಕರು ಅಥವಾ ಅಧಿಕಾರಿಗಳ ನಡುವೆ ನಡೆಯುವ ನೇರ ಸಂವೇದನ ಕ್ರಿಯೆಯಾಗಿದೆ. ಇದನ್ನ ವ್ಯವಹಾರಿ ಸಂಸ್ಥೆಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸಬೇಕು. ಯಾವುದನ್ನ? ಗ್ಯಾಂಗ್ ಪ್ಲಾಂಕ್ ಅನ್ನುವಂಥದನ್ನ. ಇನ್ನು ಮುಂದಿನ ಪ್ರಶ್ನೆ 16ನೆಯ ಪ್ರಶ್ನೆಯನ್ನ ನೋಡೋಣ. 16ನೆಯ ಪ್ರಶ್ನೆ, ವ್ಯವಹಾರ ಪರಿಸರ ಎಂದರೇನು? ಉತ್ತರ, ಒಂದು ವ್ಯವಹಾರಿ ಸಂಸ್ಥೆಯು ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರುವ ಎಲ್ಲಾ ವ್ಯಕ್ತಿಗಳು, ಸಂಪನ್ಮೂಲಗಳು ಹಾಗೂ ಇನ್ನಿತರ ಆಂತರಿಕ ಹಾಗೂ ಬಾಹ್ಯ ಅಂಶಗಳ ಒಟ್ಟು ಮೊತ್ತವಾಗಿದೆ. ಇದನ್ನು ನಾವು ವ್ಯವಹಾರ ಪರಿಸರ ಅಂತ ನಾವು ಕರಿತೀವಿ. ಇನ್ನು 17ನೆಯ ಪ್ರಶ್ನೆಯನ್ನ ನೋಡೋಣ. 17ನೆಯ ಪ್ರಶ್ನೆ, ಉದಾರೀಕರಣ ಎಂದರೇನು? ಉತ್ತರ, ವ್ಯವಹಾರದ ಕಾರ್ಯಕ್ಷೇತ್ರಗಳ ಮೇಲೆ ಅನಗತ್ಯವಾಗಿ ಸೂಚಿಸಲಾದ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ರದ್ದುಗೊಳಿಸಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೊಳಿಸುವ ಪ್ರಕ್ರಿಯೆಗೆ ಉದಾರೀಕರಣ ಎನ್ನುವರು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಖಾಸಗೀಕರಣ ಎಂದರೇನು? ನೋಡಿ, ಉತ್ತರವನ್ನ ನೋಡ್ತಾ ಹೋಗೋಣ. ಅದಕ್ಕೆ ಆರ್ಥಿಕ ಸುಧಾರಣೆಗಳಿಗಾಗಿ ಖಾಸಗಿ ವಲಯದಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಅವಕಾಶಗಳನ್ನು ನೀಡುವುದರೊಂದಿಗೆ ಉತ್ತಮ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವ ಸುಧಾರಿತ ಕ್ರಮ ಅಂತ ನಾವು ಇಲ್ಲಿ ಹೇಳ್ತೀವಿ. ಇನ್ನು 19ನೆಯ ಪ್ರಶ್ನೆ, ಜಾಗತೀಕರಣ ಎಂದರೇನು? ಉತ್ತರ, ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಪರಿಕಲ್ಪನೆಗೆ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನ ಒಂದೆಡೆ ಸಂಯೋಜಿಸುವ ಕಾರ್ಯಧಾರಿತ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಜಾಗತೀಕರಣ ಎನ್ನುವರು ಅಂತ ನೀವು ಬರೀಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಮುಂದಿನ ಪ್ರಶ್ನೆ ಏನು? ಯೋಜನೆ ಎಂದರೇನು? ಒಂದು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶವನ್ನ ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧರಿತ ಕಾರ್ಯವಾಗಿದೆ. ಅಂದ್ರೆ ಇದು ಏನು ಮಾಡಬೇಕು, ಯಾವಾಗ, ಎಲ್ಲಿ, ಹೇಗೆ ಮತ್ತು ಯಾರಿಂದ ಅದನ್ನ ಮಾಡಿಸಬೇಕು ಎಂಬುದನ್ನ ಪೂರ್ವಭಾವಿಯಾಗಿ ನಿರ್ಧರಿಸುವ ಒಂದು ಪ್ರಕ್ರಿಯೆಯಾಗಿದೆ ಯೋಜನೆ. ಅಂದ್ರೆ ಒಂದು ಪ್ಲಾನ್ ಅಂತ ನಾವು ಇಲ್ಲಿ ಹೇಳಬಹುದು. ಇನ್ನು 21ನೆಯ ಪ್ರಶ್ನೆಯನ್ನ ನೋಡೋಣ. 21ನೆಯ ಪ್ರಶ್ನೆ, ಏಕ ಬಳಕೆ ಯೋಜನೆ ಎಂದರೇನು? ಇದಕ್ಕೆ ಉತ್ತರ, ಒಂದು ನಿರ್ದಿಷ್ಟ ಕಾರ್ಯ ಸಾಧನೆಗಾಗಿ ಒಂದು ಬಾರಿ ಮಾತ್ರ ಕೈಗೊಳ್ಳುವ ಚಟುವಟಿಕೆಗಳಿಗೆ ಏಕ ಬಳಕೆ ಯೋಜನೆ ಎನ್ನುವರು. ಸಾಮಾನ್ಯವಾಗಿ ಈ ಯೋಜನೆಗಳು ಪುನರಾವರ್ತಿತವಾಗುವುದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದ್ರೆ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ. ಇನ್ನು 22ನೆಯ ಪ್ರಶ್ನೆಯನ್ನ ನೋಡೋಣ. ಸ್ಥಾಯಿ ಯೋಜನೆ ಎಂದರೇನು? ಇದಕ್ಕೆ ಉತ್ತರ, ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ನಿರಂತರವಾಗಿ ನಡೆಯುವ ಚಟುವಟಿಕೆಗಳಿಗೆ ನಿಯಮಗಳನ್ನ, ನೀತಿಗಳನ್ನ ರೂಪಿಸುವ ವ್ಯವಸ್ಥಿತ ಕ್ರಮ ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮುಂಗಡ ಪತ್ರ ಎಂದರೇನು? ಇದಕ್ಕೆ ಉತ್ತರ, ನಿರೀಕ್ಷಿತ ಫಲಿತಾಂಶಗಳನ್ನ ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಗಳೇ ಮುಂಗಡ ಪತ್ರಗಳಾಗಿವೆ. ಇವುಗಳು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದ್ದು ಭವಿಷ್ಯದ ಅಂಕಿ ಅಂಶಗಳನ್ನ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತವೆ. ಇನ್ನು 24ನೆಯ ಪ್ರಶ್ನೆ, ನಿಯಮ ಎಂದರೇನು? ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯ ಚಟುವಟಿಕೆಗಳನ್ನು ನಡೆಸಲು ಉಲ್ಲಂಘನೆಗೆ ಅವಕಾಶವಿಲ್ಲದೆ ಸ್ಥಾಪಿಸಲಾದ ತತ್ವಗಳನ್ನ ನಿಯಮಗಳು ಎನ್ನುವರು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಮುಂದಿನ ಪ್ರಶ್ನೆ, ಉದ್ದೇಶಗಳು ಎಂದರೇನು? ಉತ್ತರ,
ಸಂಸ್ಥೆಯ ಗುರಿಗಳನ್ನು ಸಾಧಿಸುವುದಕ್ಕಾಗಿ ಉನ್ನತ ಹಂತದ ವ್ಯವಸ್ಥಾಪಕರು ರಚಿಸುವ ಮಾರ್ಗದರ್ಶಿ ಸೂತ್ರಗಳನ್ನ ಏನಂತ ಕರೀತಾರೆ? ಉದ್ದೇಶಗಳು ಅಂತ ನಾವು ಕರಿತೀವಿ ವಿದ್ಯಾರ್ಥಿ ಮಿತ್ರರೇ. ಗೊತ್ತಾಯ್ತಲ್ವಾ? ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆಯನ್ನ ನೋಡೋಣ. ಕಾರ್ಯತಂತ್ರಗಳು ಎಂದರೇನು? ವ್ಯವಹಾರಿ ಸಂಸ್ಥೆಯ ಉದ್ದೇಶಿತ ಗುರಿಗಳನ್ನ ಸಾಧಿಸುವುದಕ್ಕಾಗಿ ದಕ್ಷತೆ ಮತ್ತು ಮಿತವ್ಯಯಗಳನ್ನ ಪರಿಣಾಮಕಾರಿಯಾಗಿ ಅಳವಡಿಸುವ ಕಾರ್ಯವಿಧಾನವೇ ಕಾರ್ಯತಂತ್ರಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಸಂಘಟನೆ ಎಂದರೇನು? ಸಂಘಟನೆ ಅಂತಂದ್ರೆ ಒಂದು ವ್ಯವಹಾರ ಸಂಸ್ಥೆಯ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಕಚ್ಚಾ ವಸ್ತು, ಉಪಕರಣ, ಬಂಡವಾಳ, ಮಾನವ ಸಂಪನ್ಮೂಲ ಇತ್ಯಾದಿಗಳನ್ನ ಒದಗಿಸುವುದಾಗಿದೆ. ಇದನ್ನು ನಾವು ಸಂಘಟನೆ ಅಂತ ನಾವಿಲ್ಲಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸಂಘಟನೆಯ ರಚನೆ ಎಂದರೇನು? ಉತ್ತರ, ಒಂದು ಸಂಸ್ಥೆಯ ಕಾರ್ಯವಿಧಾನ ಹಾಗೂ ನಿರ್ವಹಣಾ ವ್ಯವಸ್ಥೆಯ ಚೌಕಟ್ಟನ್ನು ವ್ಯಾಖ್ಯಾನಿಸುವ ವಿಧಾನವೇ ಸಂಘಟನೆಯ ರಚನೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಔಪಚಾರಿಕ ಸಂಘಟನೆ ಎಂದರೇನು? ಉತ್ತರ, ಔಪಚಾರಿಕ ಸಂಘಟನೆಯು ಸಂಸ್ಥೆಯ ಪ್ರತಿಯೊಂದು ಜವಾಬ್ದಾರಿಯ ಹಂತದಲ್ಲಿ ಅನುಸರಿಸಬೇಕಾದಂತಹ ವಿಧಿವಿಧಾನಗಳು, ನೀತಿ ನಿಯಮಗಳನ್ನ ನಿಖರತೆಯಿಂದ ರೂಪಿಸಿ ಕಾರ್ಯರೂಪಕ್ಕೆ ತಂದಿರುವ ಸಂಘಟನೆಯಾಗಿದೆ. ಇದನ್ನು ನಾವು ಔಪಚಾರಿಕ ಸಂಘಟನೆ ಅಂತ ಕರಿತೀವಿ. ಔಪಚಾರಿಕ ಸಂಘಟನೆ ಅಂತ ನಾವಿಲ್ಲಿ ಕರಿತೀವಿ ವಿದ್ಯಾರ್ಥಿ ಮಿತ್ರರೇ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. 30ನೇ ಪ್ರಶ್ನೆ, ಅನೌಪಚಾರಿಕ ಸಂಘಟನೆ ಎಂದರೇನು? ಉತ್ತರ, ಒಂದು ವ್ಯವಹಾರಿ ಸಂಸ್ಥೆಯಲ್ಲಿನ ಸಂಘಟನೆಯು ಯಾವುದೇ ಪ್ರಜ್ಞಾಪೂರ್ವಕ ಉದ್ದೇಶಗಳು, ನೀತಿ ನಿಯಮಗಳನ್ನ ಹೊಂದಿರದೆ ಹಲವು ವ್ಯಕ್ತಿಗಳ ನಡುವಿನ ಸಂಬಂಧಗಳ ಒಟ್ಟುಗೂಡುವಿಕೆ ಆಗಿದೆ. ಇನ್ನು 31ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಪ್ರತಿನಿಯೋಜನೆ ಎಂದರೇನು? ಅದರ ಮೂಲಾಂಶಗಳಾವುವು? ಉತ್ತರ, ನಿರ್ದಿಷ್ಟ ಕಾರ್ಯ ನಿರ್ವಹಿಸುವ ಅಧಿಕಾರವನ್ನ ಮೇಲಧಿಕಾರಿಯು ತನ್ನ ಅಧೀನ ನೌಕರರಿಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನ ಪ್ರತಿಯೋಜನೆ ಅಂತ ನಾವಿಲ್ಲಿ ಕರಿತೀವಿ. ಇದರ ಮೂಲಾಂಶಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ ಅಧಿಕಾರ, ಜವಾಬ್ದಾರಿ ಹಾಗೆ ಉತ್ತರದಾಯಿತ್ವ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಿಬ್ಬಂದಿ ನಿರ್ವಹಣೆ ವ್ಯಾಖ್ಯಾನಿಸಿ. ಇದಕ್ಕೆ ಉತ್ತರ, ಸಿಬ್ಬಂದಿ ನಿರ್ವಹಣೆಯು ಉತ್ತಮ ಸಂಘಟನೆಯ ನಿರ್ಮಾಣದ ಕಾರ್ಯವಾಗಿದ್ದು ನೇಮಕಾತಿ ಹಾಗೂ ಪ್ರಕ್ರಿಯೆಯ ಮೂಲಕ ಸಾಮಾನ್ಯ ವ್ಯಕ್ತಿಗಳನ್ನ ಯೋಗ್ಯ ಸಿಬ್ಬಂದಿಗಳನ್ನಾಗಿ ಅಭಿವೃದ್ಧಿಪಡಿಸಬಹುದಾಗಿದೆ. ಗೊತ್ತಾಯ್ತಲ್ವಾ? ಇನ್ನು 33ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ನೇಮಕಾತಿ ಎಂದರೇನು? ಉತ್ತರ ನೋಡೋಣ. ಸಿಬ್ಬಂದಿ ನೇಮಕಾತಿ ಕಾರ್ಯಕ್ರಮ ಪಟ್ಟಿಯ ಅಗತ್ಯತೆಗಳನ್ನ ಪೂರೈಸಲು ಮಾನವ ಶಕ್ತಿಯು ದೊರೆಯುವ ಮೂಲಗಳನ್ನ ಶೋಧಿಸಿ ದಕ್ಷವಾದ ಕಾರ್ಯಪಡೆಯನ್ನು ಆಯ್ಕೆ ಮಾಡಲು ಸಹಾಯವಾಗುವಂತೆ ಸಾಕಷ್ಟು ಸಂಖ್ಯೆಯ ಮಾನವ ಶಕ್ತಿಗಳನ್ನ ಸೆಳೆಯುವ ಪರಿಣಾಮಕಾರಿ ಕ್ರಮಗಳನ್ನೊಳಗೊಂಡ ಪ್ರಕ್ರಿಯೆಯೇ ನೇಮಕಾತಿ ಅಂತ ನಾವು ಇಲ್ಲಿ ಕರಿಬಹುದಾಗಿದೆ. ಇನ್ನು 34ನೆಯ ಪ್ರಶ್ನೆ, ಆಯ್ಕೆ ಎಂದರೇನು? ಉತ್ತರ, ಸಂಸ್ಥೆಯ ಈಗಿನ ಅಥವಾ ಮುಂದಿನ ಸಿಬ್ಬಂದಿ ಅವಶ್ಯಕತೆಗಳಿಗಾಗಿ ಸಂಸ್ಥೆಯ ಒಳಗಿನಿಂದ ಇರಬಹುದು ಅಥವಾ ಹೊರಗಿನಿಂದ ಇರಬಹುದು ಅತ್ಯಂತ ಸೂಕ್ತವಾದ ಅಭ್ಯರ್ಥಿಯನ್ನ ಆರಿಸುವ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆಯ್ಕೆ ಅಂತ ನಾವಿಲ್ಲಿ ಕರಿಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ತರಬೇತಿ ಎಂದರೇನು? ಇದಕ್ಕೆ ಉತ್ತರ, ಸಂಸ್ಥೆಯ ನಿರ್ದಿಷ್ಟ ಕೆಲಸವನ್ನ ಮಾಡಲು ಏನೇನಿರಬೇಕು? ನೌಕರರ ಜ್ಞಾನ ಹಾಗೆ ಸಾಮರ್ಥ್ಯ, ವ್ಯಕ್ತಿತ್ವ ಮತ್ತು ಕೌಶಲ್ಯತೆಯನ್ನು ಹೆಚ್ಚಿಸುವ ಚಟುವಟಿಕೆಗಳನ್ನ ತರಬೇತಿ ಅಂತ ಇಲ್ಲಿ ಕರೀತಾರೆ. ಇನ್ನು ನಿರ್ದೇಶಿಸುವಿಕೆ ಎಂದರೇನು? ಉತ್ತರ, ನಿರ್ದೇಶನವು ನಿರಂತರ ಪ್ರಕ್ರಿಯೆಯಾಗಿದ್ದು ಸಂಸ್ಥೆಯ ನೌಕರರೊಂದಿಗೆ ನಿರ್ವಾಹಕರು ಪರಸ್ಪರ ಸೇರಿ ಕೆಲಸ ಮಾಡುವುದು ಮತ್ತು ಅಗತ್ಯ ಸೂಚನೆಗಳನ್ನ ನೀಡುವುದು ಸಂಸ್ಥೆಯ ಧ್ಯೇಯೋದ್ದೇಶಗಳ ಈಡೇರಿಕೆ ಪ್ರಕ್ರಿಯೆಯಲ್ಲಿ ಮಾರ್ಗದರ್ಶನ ನೀಡುವುದಾಗಿದೆ. ಇನ್ನು 37ನೆಯ ಪ್ರಶ್ನೆ,
ನಿರ್ದೇಶನದ ಮೂಲಾಂಶಗಳನ್ನ ತಿಳಿಸಿರಿ. ನಿರ್ದೇಶನದ ಮೂಲಾಂಶಗಳು ಯಾವ್ಯಾವುದಪ್ಪ ಅಂದ್ರೆ ಪಾಯಿಂಟ್ ನಂಬರ್ 1 ಮೇಲ್ವಿಚಾರಣೆ, ಪಾಯಿಂಟ್ ನಂಬರ್ 2 ಪ್ರೇರೇಪಣೆ, ಪಾಯಿಂಟ್ ನಂಬರ್ 3 ನಾಯಕತ್ವ, ಪಾಯಿಂಟ್ ನಂಬರ್ 4 ಸಂವಹನ. ಇದಿಷ್ಟು ನಿರ್ದೇಶನದ ಮೂಲಾಂಶಗಳು ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ 38ನೆಯ ಪ್ರಶ್ನೆಯನ್ನ ನೋಡೋಣ. 38ನೆಯ ಪ್ರಶ್ನೆ, ಮೇಲ್ವಿಚಾರಣೆ ಎಂದರೇನು? ಉತ್ತರ: ಮೇಲ್ವಿಚಾರಣೆ ಎಂದರೆ ಅಧೀನ ಸಿಬ್ಬಂದಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆಯೇ ಎಂಬುದನ್ನ ಖಾತ್ರಿಗೊಳಿಸುವುದು ಮತ್ತು ವೀಕ್ಷಿಸುವುದು. ಗೊತ್ತಾಯ್ತಲ್ವಾ? ಮೇಲ್ವಿಚಾರಣೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರೇರೇಪಣೆಯನ್ನ ವ್ಯಾಖ್ಯಾನಿಸಿ. ಉತ್ತರ: ಪ್ರೇರೇಪಣೆಯು ಮಾನವನ ನಡವಳಿಕೆಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಅಥವಾ ವಿವರಿಸುವ ಮಾರ್ಗವಾದ ಉತ್ತೇಜನ, ಅಪೇಕ್ಷೆ, ಹೆಬ್ಬಯಕೆ, ಪ್ರಯತ್ನ ಅಥವಾ ಅಗತ್ಯತೆಗಳಿಗೆ ಸಂಬಂಧಿಸಿರುವಂಥದ್ದು. ಇನ್ನು 40ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. 40ನೆಯ ಪ್ರಶ್ನೆ, ನಾಯಕತ್ವ ಎಂದರೇನು? ಕ್ಯಾಪ್ಟನ್ಶಿಪ್ ಅಂತ ಹೇಳ್ತೀವಲ್ವಾ? ಹಾಗಾದ್ರೆ ನಾಯಕತ್ವ ಅಂದ್ರೇನು? ನಾಯಕತ್ವವು ನಿರ್ವಾಹಕ ಸಾಮರ್ಥ್ಯವಾಗಿದ್ದು ಅಧೀನರು ನಂಬಿಕೆ ಮತ್ತು ಉದ್ದೇಶಪೂರ್ವಕವಾಗಿ ಕೆಲಸವನ್ನ ನಿರ್ವಹಿಸುವಂತೆ ಪ್ರೋತ್ಸಾಹಿಸುವುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ನಾಯಕತ್ವದ ವಿವಿಧ ಶೈಲಿಗಳನ್ನ ತಿಳಿಸಿರಿ. ನಿರ್ವಾಶಿಕಾರಿ ಅಥವಾ ನಿರಂಕುಶಾಧಿಕಾರಿ, ಇಲ್ಲ ಪ್ರಜಾಪ್ರಭುತ್ವವಾದಿ ಅದನ್ನು ಕೂಡ ನಾವು ಇಲ್ಲಿ ಹೇಳ್ತೀರಿ. ಹಾಗೆ ಮುಂದುವರಿದು ಭಾಗವಹಿಸುವ ನಾಯಕತ್ವ ಅಂತನೂ ಕೂಡ ನಾವು ಇಲ್ಲಿ ಹೇಳ್ತೀವಿ. ಮುಕ್ತ ನೀತಿವಾದಿ ಅಂತ ಹೇಳ್ತೀವಿ ಅಥವಾ ನಿಯಂತ್ರಣ ಮುಕ್ತವಾದಿ ನಾಯಕತ್ವ ಅಂತ ಹೇಳ್ತೀವಿ. ಇವು ನಾಯಕತ್ವದ ವಿವಿಧ ಶೈಲಿಗಳು. ಇನ್ನು ಮುಂದಿನ ಪ್ರಶ್ನೆ, ಸಂವಹನ ಎಂದರೇನು? ಸಂವಹನ ಎಂದರೇನು? ಉತ್ತರ: ಸಂವಹನ ಎಂದ್ರೆ ಮಾಹಿತಿಗಳನ್ನ, ಅಭಿಪ್ರಾಯಗಳನ್ನ ಮತ್ತೆ ಭಾವನೆಗಳನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ತಿಳಿಸುವ ಕಲೆಯಾಗಿದೆ. ಇದು ಸಂವಹನ ಅಂತ ನಾವು ಇಲ್ಲಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ 43ನೇದು, ನಿಯಂತ್ರಿಸುವಿಕೆ ಎಂದರೇನು? ಉತ್ತರ: ಉದ್ದೇಶಿತ ಯೋಜನೆಗಳಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳಲಾಗಿದೆಯೇ ಮತ್ತು ವ್ಯತ್ಯಾಸಗಳನ್ನ ಸರಿಪಡಿಸುವ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದನ್ನು ನಿರ್ಧರಿಸುವುದಾಗಿದೆ. ಇದನ್ನು ನಾವು ಏನಂತ ಕರಿತೀವಿ? ನಿಯಂತ್ರಿಸುವಿಕೆ ಅಂತ ನಾವು ಇಲ್ಲಿ ಕರಿತೀವಿ ವಿದ್ಯಾರ್ಥಿ ಮಿತ್ರರೇ. ಇನ್ನು ಮುಂದಿನ ಪ್ರಶ್ನೆ, ಅನುಪಾತ ವಿಶ್ಲೇಷಣೆ ಎಂದರೇನು? ಉತ್ತರ: ಅನುಪಾತ ವಿಶ್ಲೇಷಣೆ ಅಂದ್ರೆ ಅನುಪಾತಗಳ ಲೆಕ್ಕಾಚಾರದ ಮೂಲಕ ಹಣಕಾಸಿನ ತಕ್ತೆಗಳೇನಿದೆ ಅದನ್ನ ವಿಶ್ಲೇಷಿಸುವುದಾಗಿದೆ. ಇದನ್ನ ನಾವೇನಂತ ಕರಿತೀವಿ? ಅನುಪಾತ ವಿಶ್ಲೇಷಣೆ ಅಂತ ನಾವು ಇಲ್ಲಿ ಕರಿತೀವಿ ವಿದ್ಯಾರ್ಥಿ ಮಿತ್ರರೇ. ಇನ್ನು 45ನೆಯ ಪ್ರಶ್ನೆಯನ್ನು ನೋಡೋಣ. ಇದಕ್ಕೆ ಉತ್ತರ: ಹಣಕಾಸು ನಿರ್ವಹಣೆ ಎಂದರೆ ವ್ಯವಹಾರ ಉದ್ದೇಶಗಳನ್ನ ನೆರವೇರಿಸಲು ದಕ್ಷತೆಯಿಂದ ಮತ್ತು ಪರಿಣಾಮಕಾರಿ ಹಣವನ್ನ ನಿರ್ವಹಿಸುವುದಾಗಿದೆ. ಇದನ್ನ ನಾವೇನಂತ ಕರಿತೀವಿ? ಹಣಕಾಸು ನಿರ್ವಹಣೆ ಅಂತ ನಾವಿಲ್ಲಿ ಕರಿತೀವಿ. ಇನ್ನು ಹಣಕಾಸಿನ ನಿರ್ವಹಣೆಯ ಯಾವುದಾದ್ರೂ 2 ಉದ್ದೇಶಗಳನ್ನ ತಿಳಿಸಿರಿ ಅಂತ ಕೇಳಿದಾಗ ಇದರಲ್ಲಿ ನಾವು 2 ಉದ್ದೇಶಗಳನ್ನ ಕಾಣ್ತೀವಿ. ಒಂದು ಮೂಲಭೂತ ಉದ್ದೇಶಗಳು, ಇನ್ನೊಂದು ಇತರೆ ಉದ್ದೇಶಗಳು. ಮೂಲಭೂತ ಉದ್ದೇಶಗಳು ಯಾವ್ಯಾವ್ದು ಬರುತ್ತೆ? ಲಾಭವನ್ನ ಗರಿಷ್ಠಗೊಳಿಸುವಿಕೆ, ಹಾಗೆಯೇ ಸಂಪತ್ತಿನ ಗರಿಷ್ಠಗೊಳಿಸುವಿಕೆ. ಇನ್ನು ಬಿ ನಲ್ಲಿ ಇತರೆ ಉದ್ದೇಶಗಳಲ್ಲಿ ಯಾವ್ಯಾವ ಪಾಯಿಂಟ್ಸ್ ಬರುತ್ತೆ? ಒಟ್ಟು ಹಣಕಾಸಿನ ಅವಶ್ಯಕತೆಗಳನ್ನ ಸರಿಯಾಗಿ ಅಂದಾಜು ಮಾಡುವುದು. 2ನೇ ಪಾಯಿಂಟ್, ಕನಿಷ್ಠ ವೆಚ್ಚಕ್ಕೆ ಹಣಕಾಸನ್ನ ಪಡೆಯುವುದು. ಇದು ಹಣಕಾಸಿನ ನಿರ್ವಹಣೆಯ ಉದ್ದೇಶಗಳು. ಇನ್ನು ಹಾಗೇನೆ 47ನೆಯ ಪ್ರಶ್ನೆಯನ್ನ ನೋಡೋದಾದ್ರೆ, ಸ್ಥಿರ ಆಸ್ತಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದಾಗ ನೀವು ಬರೀಬೇಕಾಗತ್ತೆ ಭೂಮಿ, ಸ್ಥಾವರ, ಹಾಗೇನೆ ಯಂತ್ರಗಳು, ಪೀಠೋಪಕರಣಗಳು, ವಾಹನಗಳು. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ? ಬರೀಬೇಕಾಗತ್ತೆ. ಇಲ್ಲಿ ಇದಿಷ್ಟನ್ನು ಕೂಡ ನೀವು ಆರಾಮ್ಸೆ ಅಂಡ್ AMP ಅಂತನೂ ಕೂಡ ನೀವು ಬರೀಬೇಕಾಗತ್ತೆ. ಇನ್ನು 48ನೆಯ ಪ್ರಶ್ನೆ, ಚರ ಆಸ್ತಿಗಳಿಗೆ ಒಂದು ಉದಾಹರಣೆ ಕೊಡಿ. ಚರ ಆಸ್ತಿಗಳಿಗೆ ಉದಾಹರಣೆ ದಾಸ್ತಾನುಗಳು, ಸಾಲಗಾರರು, ಬರತಕ್ಕಂತಹ ಹುಂಡಿಗಳು. ಇನ್ನು 48ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಚರ ಆಸ್ತಿಗಳಿಗೆ ಒಂದು ಉದಾಹರಣೆ ಕೊಡಿ ಆಯ್ತಲ್ವಾ? 49ನೆಯ ಪ್ರಶ್ನೆ, ವ್ಯವಹಾರ ಹಣಕಾಸು ಎಂದರೇನು? ಒಂದು ವ್ಯವಹಾರಿ ಸಂಸ್ಥೆಯ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನ ನಾವೇನಂತ ಕರಿತೀವಿ? ವ್ಯವಹಾರದ ಹಣಕಾಸು ಅಂತ ನಾವು ಇಲ್ಲಿ
ಕರಿತೀವಿ ವಿದ್ಯಾರ್ಥಿ ಮಿತ್ರರೇ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಲಾಭಾಂಶ ಎಂದರೇನು? ಲಾಭಾಂಶ ನಿರ್ಣಯ ಎಂದರೇನು? ಉತ್ತರ, ಲಾಭಾಂಶವೆಂದರೆ ಷೇರುದಾರರಿಗೆ ಹಂಚುವ ಲಾಭದ ಭಾಗ. ಹೇಗೆ ವಿನಿಯೋಗಿಸಲು ತೆಗೆದುಕೊಳ್ಳುವ ಹಣವನ್ನ ಹಣಕಾಸಿನ ನಿರ್ಣಯಗಳನ್ನ ಲಾಭಾಂಶದ ನಿರ್ಣಯಗಳು ಅಂತ ನಾವು ಇಲ್ಲಿ ಕರಿತೀವಿ. ಇನ್ನು 51ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಹಾಗೇನೆ ಹೂಡಿಕೆಯ ನಿರ್ಣಯಗಳು ಎಂದರೇನು ಅಂತ ಕೇಳಿದಾಗ ನೀವು ಬರೀಬೇಕಾಗತ್ತೆ, ಒಂದು ಸಂಸ್ಥೆಯು ತನ್ನ ಹಣಕಾಸನ್ನ ಯಾವ ರೀತಿಯಲ್ಲಿ ಬೇರೆ ಬೇರೆ ಆಸ್ತಿಗಳಲ್ಲಿ ಹೂಡಬೇಕು ಎಂಬುದಕ್ಕೆ ಇದು ಸಂಬಂಧಿಸಿರುವಂಥದ್ದು. ಯಾವುದು? ಹೂಡಿಕೆಯ ನಿರ್ಣಯಗಳು. ಇನ್ನು 52ನೆಯ ಪ್ರಶ್ನೆಯನ್ನ ನೋಡೋದಾದ್ರೆ, 52ನೆಯ ಪ್ರಶ್ನೆ, ಹಣಕಾಸಿನ ಯೋಜನೆ ಎಂದರೇನು? ಉತ್ತರ, ಹಣಕಾಸಿನ ಕಾರ್ಯಚಟುವಟಿಕೆಗಳನ್ನ ನಡೆಸಲು ಉದ್ದೇಶಗಳು, ನೀತಿಗಳು ಹಾಗೆ ಕಾರ್ಯವಿಧಾನ ಮತ್ತು ಕಾರ್ಯಕ್ರಮಗಳನ್ನು ನಿಶ್ಚಯಿಸುವ ಪ್ರಕ್ರಿಯೆ ಆಗಿರುವಂಥದ್ದು ಹಣಕಾಸಿನ ಯೋಜನೆ. ಇನ್ನು 53ನೆಯ ಪ್ರಶ್ನೆಯನ್ನ ನೋಡೋದಾದ್ರೆ, 53ನೆಯ ಪ್ರಶ್ನೆಯಲ್ಲಿ ಹಣಕಾಸಿನ ಯೋಜನೆಯ 2 ಉದ್ದೇಶಗಳನ್ನ ತಿಳಿಸಿ ಅಂತ ಇದೆ. ಆಗ ನೀವು 2 ಉದ್ದೇಶಗಳನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಮೊದಲ ಉದ್ದೇಶ, ಅಗತ್ಯವಿದ್ದಾಗ ನಿಧಿಯ ಲಭ್ಯತೆಯನ್ನ ಖಾತರಿಪಡಿಸೋದು. ಹಾಗೆಯೇ ಸಂಸ್ಥೆಯು ಅನಾವಶ್ಯಕವಾಗಿ ಸಂಪನ್ಮೂಲಗಳನ್ನ ಸಂಗ್ರಹಿಸದಂತೆ ನೋಡುವುದು. ಇದು ಹಣಕಾಸಿನ ಯೋಜನೆಯ 2 ಮುಖ್ಯವಾದಂತಹ ಉದ್ದೇಶಗಳು. ಇನ್ನು 54ನೆಯ ಪ್ರಶ್ನೆಯನ್ನ ನೋಡೋದಾದ್ರೆ, ಈ ಮಾರುಕಟ್ಟೆ ಎಂದರೇನು? ಉತ್ತರ, ಅಲ್ಪಾವಧಿ ಲಕ್ಷಣ ಹೊಂದಿರುವ ಹಣದ ಸ್ವತ್ತಿನ ಲೇವಾದೇವಿ ಮಾಡುವ ಕೇಂದ್ರ. ಇದು ಹೆಚ್ಚಿನ ದ್ರವ್ಯತ್ವ ಹೊಂದಿರುವ ಹಣಕಾಸಿನ ಸ್ವತ್ತುಗಳಲ್ಲಿ ವ್ಯಾಪಾರಗೊಳ್ಳುತ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಖಜಾನೆ ಹುಂಡಿಗಳು, ವಾಣಿಜ್ಯ ಪತ್ರಗಳು, ಬ್ಯಾಂಕುಗಳ ಸ್ವೀಕೃತಿಗಳು. ಇನ್ನು 55ನೆಯ ಪ್ರಶ್ನೆಯನ್ನ ನೋಡೋದಾದ್ರೆ, ಷೇರು ವಿನಿಮಯ ಕೇಂದ್ರ ಎಂದರೇನು? ಉತ್ತರ, ಅಧಿಕೃತ ಬಂಡವಾಳ ಪತ್ರಗಳಲ್ಲಿ ವ್ಯವಹಾರಗಳನ್ನ ನಡೆಸಲು ದಲ್ಲಾಳಿಗಳ ಮುಖಾಂತರ ಖರೀದಿದಾರರು ಮತ್ತು ಮಾರಾಟಗಾರರು ಸಂಪರ್ಕಕ್ಕೆ ಬರುವ ಸಂಘಟಿತ ಹರಾಜು ಮಾರುಕಟ್ಟೆ. ಇದು ನಾವು ಷೇರು ವಿನಿಮಯ ಕೇಂದ್ರ ಅಂತ ನಾವು ಇಲ್ಲಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ನ್ಯಾಸಧಾರಿ ಎಂದರೇನು? ಇದಕ್ಕೆ ಉತ್ತರ, ಹೂಡಿಕೆದಾರನ ಬಂಡವಾಳ ಪತ್ರಗಳನ್ನು ವಿದ್ಯುನ್ಮಾನ ರೂಪದಲ್ಲಿ ಇಟ್ಟುಕೊಳ್ಳುವ ಹಣಕಾಸಿನ ಮಧ್ಯವರ್ತಿ. ಗೊತ್ತಾಯ್ತಲ್ವಾ ನ್ಯಾಸಧಾರಿ ಅಂತಂದ್ರೆ? ಇನ್ನು ಮುಂದಿನ ಪ್ರಶ್ನೆ, ಅಭೌತೀಕರಣ ಎಂದರೇನು? ಅಭೌತೀಕರಣ ಅಂತಂದ್ರೆ ಹೂಡಿಕೆದಾರನ ಕಾಗದದ ದಾಖಲೆ ಅಥವಾ ದಸ್ತಾವೇಜುಗಳನ್ನ ರದ್ದುಪಡಿಸಿ ನ್ಯಾಸಧಾರಿ ಯೋಜನೆ ವಿದ್ಯುನ್ಮಾನ ರೂಪದಲ್ಲಿ ಇರಿಸಿದ ಡಿಮ್ಯಾಟ್ ಖಾತೆಗೆ ಜಮಾ ಮಾಡುವುದಾಗಿದೆ. ಇದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಅಭೌತೀಕರಣ ಅಂತ ನಾವು ಇಲ್ಲಿ ಕರಿತೀವಿ. ಇನ್ನು ಮಾರುಕಟ್ಟೆ ಎಂದರೇನು? ಈ ಪ್ರಶ್ನೆಗೆ ಉತ್ತರವನ್ನ ನೋಡೋದಾದ್ರೆ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನೋಡ್ತಾ ಇರಬಹುದು ನೀವು, ಮಾರುಕಟ್ಟೆ ಎಂಬ ಪದವು ಲ್ಯಾಟಿನ್ ಭಾಷೆಯ ಮಾರ್ಕೆಟಸ್ ಎಂಬ ಪದದಿಂದ ಬಂದಿದೆ. ಇದು ಕೊಳ್ಳುವ ಮತ್ತು ಮಾರುವವರ ಸರಕು ಮತ್ತು ಸೇವೆಗಳ ವಿನಿಮಯವುಳ್ಳ ವಹಿವಾಟುಗಳಲ್ಲಿ ಒಟ್ಟು ಸೇರುವ ಸ್ಥಳವಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿ ಮಿತ್ರರೇ. ಮುಂದಿನ ಪ್ರಶ್ನೆ, ಸರಕು ಎಂದರೇನು? ಸರಕು ಎಂದರೇನು ಅಂತ ಕೇಳಿದಾಗ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಬರೀಬೇಕು? ಸರಕು ಎಂದರೆ ಖರೀದಿದಾರನ ದೃಷ್ಟಿಯಲ್ಲಿ ಮೌಲ್ಯದ ಜೊತೆಗೆ ಭೌತಿಕ ಅಸ್ತಿತ್ವ ಹೊಂದಿರುವ ವಸ್ತು ಇಲ್ಲವೇ ಸೇವೆ ಅಥವಾ ಕಲ್ಪನೆಯಾಗಿರಬಹುದು ಮತ್ತು ಅವು ಗ್ರಾಹಕನ ಭೌತಿಕ ಹಾಗೂ ಮಾನಸಿಕ ಬಯಕೆಗಳನ್ನ ತೃಪ್ತಿಪಡಿಸುವಲ್ಲಿ ಸಮರ್ಥಕವಾಗಿರಬೇಕು. ಇನ್ನು 60ನೆಯ ಪ್ರಶ್ನೆಯನ್ನು ನೋಡೋಣ. ಜಾಹೀರಾತಿನ ಯಾವುದಾದರೂ 2 ಲಕ್ಷಣಗಳನ್ನ ಬರೆಯಿರಿ. 2 ಲಕ್ಷಣಗಳು ಯಾವ್ಯಾವುದು ಜಾಹೀರಾತೊಂದು ಅನ್ನೋದಾದ್ರೆ, ಇದು ಹಣ ಪಾವತಿಸಿ ಮಾಡಿದ ಸಂವಹನವಾಗಿದೆ. ಎರಡನೇ ಪಾಯಿಂಟ್, ಇದು ಅವೈಯಕ್ತಿಕ ರೂಪದ ಸಂವಹನವಾಗಿದೆ. ಹಾಗೆ 3ನೇ ಪಾಯಿಂಟು, ವೇಗವಾದ ಸಂವಹನ ಮಾಧ್ಯಮವಾಗಿದೆ. ಇನ್ನು 61ನೆಯ ಪ್ರಶ್ನೆಗೆ ಆನ್ಸರ್ನ ನೋಡೋಣ. ವೈಯಕ್ತಿಕ ಮಾರಾಟ ಎಂದರೇನು? ಗ್ರಾಹಕರ ಸರಕುಗಳು ಸೇವೆಗಳನ್ನ ಕೊಂಡುಕೊಳ್ಳುವ ನೇರವಾಗಿ ಮಾರಾಟಗಾರ ಅಥವಾ ಅವನ ಪ್ರತಿನಿಧಿಯ ಮನವೊಲಿಸುವ ಕ್ರಿಯೆಯಾಗಿದೆ. ಇದು ವೈಯಕ್ತಿಕ ಮಾರಾಟ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಇನ್ನು ನೆಕ್ಸ್ಟ್, ಮುದ್ರೆ ಎಂದರೇನು?
ಮುದ್ರೆ ಎಂದರೇನು? ಇದಕ್ಕೆ ಉತ್ತರ ಗ್ರಾಹಕರು ಸರಕುಗಳನ್ನು ಗುರುತಿಸುವುದಕ್ಕೆ ಅಥವಾ ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ಸರಕಿಗೆ ವಿಶಿಷ್ಟ ಹೆಸರು, ಚಿಹ್ನೆ, ಮುದ್ರೆ ಅಥವಾ ಬ್ರಾಂಡ್ ಅನ್ನ ನೀಡುವುದಾಗಿದೆ. ಇದನ್ನು ನಾವು ಮುದ್ರೆ ಅಂತ ನಾವಿಲ್ಲಿ ಕರೀಬಹುದಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂವೇಷ್ಟಿಸುವಿಕೆ ಎಂದರೇನು? ಉದಾಹರಣೆಗೆ ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಸುರಕ್ಷತೆ ಮತ್ತು AMP ಅಂದ್ರೆ ಸುಲಭವಾಗಿ ಸಾಗಾಟ ಮಾಡಲು ಅನುಕೂಲವಾಗುವಂತೆ ಅಥವಾ ಅನುವಾಗುವಂತೆ ಸರಕುಗಳನ್ನ ಗಂಟು ಕಟ್ಟುವಿಕೆಯನ್ನ ಅಥವಾ ಪ್ಯಾಕ್ ಮಾಡುವುದನ್ನ ಸಂವೇಷ್ಟಿಸುವಿಕೆ ಅಂತ ನಾವು ಇಲ್ಲಿ ಕರಿತೀವಿ. ಇನ್ನು ಈ ಸಂವೇಷ್ಟಿಸುವಿಕೆಯ ಯಾವುದಾದ್ರೂ ಎರಡು ಕಾರ್ಯಗಳನ್ನ ತಿಳಿಸಿ ಅಂತ ಕೇಳಿದಾಗ ನೀವು ಬರೀಬೇಕಾಗುತ್ತೆ. ಏನು ಸಂವೇಷ್ಟಿಕೆಯ ಎರಡು ಕಾರ್ಯಗಳು? ಉತ್ಪನ್ನವನ್ನ ಗುರುತಿಸುವಿಕೆ, ಉತ್ಪನ್ನ ರಕ್ಷಣೆ, ಉತ್ಪನ್ನದ ಬಳಕೆಯನ್ನ ಸುಲಭಗೊಳಿಸುವುದು, ಉತ್ಪನ್ನದ ಪ್ರವರ್ತನೆಯನ್ನ ಮಾಡುವಂಥದ್ದು. ಇನ್ನು 65ನೆಯ ಒಂದು ಪ್ರಶ್ನೆಯನ್ನ ನೋಡೋಣ. 65ನೆಯ ಪ್ರಶ್ನೆ, ಯಾವುದಾದರೊಂದು ವಿತರಣಾ ಮಾರ್ಗವನ್ನ ತಿಳಿಸಿರಿ. ಅದರಲ್ಲಿ ನೇರ ವಿತರಣಾ ಮಾರ್ಗ, ಇನ್ನೊಂದು ಪರೋಕ್ಷ ವಿತರಣಾ ಮಾರ್ಗ ಅಂತ ನೀವು ಬರೀಬೇಕಾಗತ್ತೆ. ಇನ್ನು 66ನೆಯ ಪ್ರಶ್ನೆ, ಮಾರಾಟ ಪ್ರವರ್ತನೆಯ ಎರಡು ವಿಧಾನಗಳನ್ನ ತಿಳಿಸಿರಿ. ಮಾರಾಟ ಪ್ರವರ್ತನೆ ಎರಡು ವಿಧಾನಗಳು ಯಾವುದು? ಸೋಡಿ ನೀಡುವುದು, ಹಣ ಮರುಪಾವತಿ, ಸರಕಿನ ಉಚಿತ ಕೊಡುಗೆ, ಅದೃಷ್ಟದ ಲಾಟರಿ. ಇದಷ್ಟನ್ನು ನಾವು ಬರೀಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ 67ನೆಯ ಪ್ರಶ್ನೆ, ಗ್ರಾಹಕ ಎಂದರೆ ಯಾರು? ಹಣವನ್ನ ಪಾವತಿಸಿ ಸರಕು ಅಥವಾ ಸೇವೆಯನ್ನ ಖರೀದಿಸುವವರನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಗ್ರಾಹಕ ಅಂತ ನಾವು ಕರಿತೀವಿ. ಏನಾದ್ರೂ ನಾವು ಅಂಗಡಿನಲ್ಲಿ ಕೊಂಡ್ಕೊಳ್ಬೇಕು ಅಂದ್ರೆ ದುಡ್ಡು ಕೊಟ್ಬಿಟ್ಟು ತಗೊಳ್ತೀವಲ್ವಾ, ನಾವೇ ಗ್ರಾಹಕರು. ಗೊತ್ತಾಯ್ತಲ್ವಾ? ಹಣವನ್ನ ಪಾವತಿಸಿ ಸರಕು ಅಥವಾ ಸೇವೆಯನ್ನ ಖರೀದಿಸುವವರನ್ನ ನಾವೇನಂತ ಕರಿತೀವಿ? ಗ್ರಾಹಕರು ಅಂತ ನಾವು ಇಲ್ಲಿ ಕರಿಬಹುದಾಗಿದೆ. ಇನ್ನು ಗ್ರಾಹಕರ ಹಿತರಕ್ಷಣೆ ಎಂದರೇನು? ಉತ್ತರ ಗ್ರಾಹಕನ ಭೌತಿಕ ಅಧಿಕಾರ ಮತ್ತು ಇತರೆ ಹಿತಾಸಕ್ತಿಗಳನ್ನ ವ್ಯವಹಾರ ಸಂಸ್ಥೆಗಳ ಶೋಷಣೆಯಿಂದ ಶಾಸನಬದ್ಧ ಹಾಗೂ ಇತರ ವಿಧಾನಗಳಿಂದ ರಕ್ಷಿಸುವುದಾಗಿದೆ. ಇನ್ನು ಹಾಗೆ 69ನೆಯ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರೇ. 69ನೆಯ ಪ್ರಶ್ನೆ, ಗ್ರಾಹಕರ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಬಹುದಾದ ಇಬ್ಬರು ವ್ಯಕ್ತಿಗಳನ್ನ ತಿಳಿಸಿ. ಗ್ರಾಹಕರಿಗೆ ಏನಾದರೂ ಮೋಸ ಆಗಿದೆ, ಆತ ನ್ಯಾಯಾಲಯದಲ್ಲಿ ದೂರನ್ನ ಸಲ್ಲಿಸಬಹುದು. ಯಾರಿಗೆ ಸಲ್ಲಿಸಬಹುದು? ಗ್ರಾಹಕರ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಬಹುದಾದ ಇಬ್ಬರು ವ್ಯಕ್ತಿಗಳು, ಒಬ್ಬ ಗ್ರಾಹಕ ಸಲ್ಲಿಸಬಹುದು, ಯಾವುದೇ ನೋಂದಾಯಿತ ಗ್ರಾಹಕ ಸಂಘಟನೆ, ಕೇಂದ್ರ ಅಥವಾ ಯಾವುದೇ ರಾಜ್ಯ ಸರ್ಕಾರ, ಗ್ರಾಹಕನ ವಾರಸುದಾರರು ಕೂಡ ದೂರನ್ನ ಸಲ್ಲಿಸಬಹುದು. 70ನೇ ಪ್ರಶ್ನೆ, ಗ್ರಾಹಕ ಹಿತರಕ್ಷಣಾ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಉತ್ತರ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯನ್ನು 1986ರಲ್ಲಿ ಜಾರಿಗೆ ತರಲಾಯಿತು. 71ನೇ ಪ್ರಶ್ನೆ, ಉದ್ಯಮಿ ಎಂದರೆ ಯಾರು? ಉತ್ತರ ಭವಿಷ್ಯದಲ್ಲಿ ಅನಿರ್ದಿಷ್ಟ ಬೆಲೆಗೆ ಉತ್ಪನ್ನವನ್ನು ಮಾರುವುದರ ಸಲುವಾಗಿ ನಿರ್ದಿಷ್ಟ ಬೆಲೆಗೆ ಉತ್ಪಾದನಾ ಸಾಧನಗಳನ್ನ ಖರೀದಿಸುವ ಒಬ್ಬ ಪ್ರತಿನಿಧಿ ಅಂತ ನಾವಿಲ್ಲಿ ಕರಿತೀವಿ, ಉದ್ಯಮಿ ಅಂತ ನಾವಿಲ್ಲಿ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ 72ನೇ ಪ್ರಶ್ನೆ, ಉದ್ಯಮಶೀಲತೆಯ ಯಾವುದಾದ್ರೂ ಎರಡು ಲಕ್ಷಣಗಳನ್ನ ತಿಳಿಸಿರಿ ಅಂತ ಕೇಳಿದಾಗ ಉದ್ಯಮಶೀಲತೆಯ ಎರಡು ಲಕ್ಷಣಗಳು ವ್ಯವಸ್ಥಿತ ಚಟುವಟಿಕೆ, ಇನ್ನು ಕಾನೂನುಬದ್ಧ ಮತ್ತು ಉದ್ದೇಶಪೂರ್ವಕ ಚಟುವಟಿಕೆ ಅಂತ ನೀವು ಬರೀಬೇಕಾಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು 2 ಅಂಕದ ಪ್ರಶ್ನೆಗಳು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು 4 ಮತ್ತು 8 ಅಂಕದ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಕ್ವಶನ್ಸ್ ಮತ್ತೆ ಆನ್ಸರ್ಸ್ ಕೂಡ ರೆಡಿ ಆಗಿದೆ. ನಿಮ್ಗೇನಾದ್ರೂ ಕೂಡ 4 ಮತ್ತು 8 ಅಂಕ ಪ್ರಶ್ನೆಗಳು ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಯಾವ ಒಂದು ಸಬ್ಜೆಕ್ಟ್ಗೆ ಆನ್ಸರ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ಅನ್ಕೊಳ್ತೀನಿ. ಖಂಡಿತ ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಬಹುದು. ಮತ್ತೆ ಯಾಕೆ ತಡ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ನಿಮ್ಮ ಎಲ್ಲ ಸೆಕೆಂಡ್ PUC ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ